ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ಇನ್ನೇನು 50 ಡೇಸಲ್ಲಿ ನಿಮ್ಗೆಲ್ರಿಗೂ ಪಿ ಸಿ ಎಕ್ಸಾಮ್ಸ್ ಇದೆ. ಯಾರ್ಯಾರೆಲ್ಲ ಪಿ ಸಿ ಅಪ್ಲೈ ಮಾಡ್ತಿದ್ದೀರಾ, ಸಮ್ ಆಫ್ ಮೈ ಸ್ಟೂಡೆಂಟ್ಸ್ ದೇ ಆಸ್ಕ್ ದಟ್ ಮ್ಯಾಮ್ ಹಳೆ ಕ್ವಶನ್ ಪೇಪರ್ದು ಸ್ವಲ್ಪ ಅನಲೈಸಿಸ್ ಮಾಡಿಕೊಡಿ. ಈ ಒಂದು 50 ದಿನಗಳಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅವ್ರಿಗೂ ಕೂಡ ವೀಡಿಯೋಸ್ನ ಶೇರ್ ಮಾಡಿ, ಯಾಕಂದರೆ ಶೇರಿಂಗ್ ಇಸ್ ಕೇರಿಂಗ್ ಈಸ್ ಅವರ್ ಮೋಟೋ. ನೀವು ಇವತ್ತು ಏನು ಓದುತ್ತೀರಾ ಅನ್ನುವಂತಹದ್ದು ನಿಮಗೆ ಟೆಸ್ಟ್ ಬರೆದಾಗ ಅಥವಾ PYQ ಅನಲೈಸಿಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಎಲ್ಲರೂ ಕೂಡ 2-3 ವರ್ಷಗಳಿಂದ ಓದ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನೀವೆಲ್ಲರೂ ಓದ್ತಾ ಇರ್ತೀರಾ. ಸೊ ಈಗ ಹಳೆಯ ಕ್ವಶನ್ ಪೇಪರಿಂದ ನೆಕ್ಸ್ಟ್ ಲಾಜಿಕಲ್ ಎಂಡಿಂಗ್ ಹೇಗೆ ಬರೋದು ಅಂತ ನಾನು ಒಂದೊಂದು ವಿಡಿಯೋದಲ್ಲಿ ಅಟ್ಲೀಸ್ಟ್ ಒಂದು 50 ಕ್ವಶನ್ನ ಟ್ರೈ ಮಾಡ್ತೀನಿ ಅನಲೈಸಿಸ್ ಮಾಡೋಕ್ಕೆ. ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ದಟ್ ಹೌ ಟು ರೀಡ್ ಆನ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ಇವಾಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಥಮ ಮಹಿಳೆ ಅಂತ ಒಂದು ಕ್ವಶನ್ನು 2016 CPC ಅಲ್ಲಿ ಕೇಳಿದ್ದಾರೆ, PC ಎಕ್ಸಾಮಲ್ಲಿ. ಸೊ ಅಂದರೆ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಥೀಮ್ ಅಂತ ತಗೋಬೇಕು ನೀವಿಲ್ಲಿ. ಈ ಥೀಮಲ್ಲಿ ಭಾರತದ ಮೊದಲ ಮಹಿಳೆ ನಮ್ಗೆಲ್ರಿಗೂ ಗೊತ್ತಿದೆ, ಸರೋಜಿನಿ ನಾಯ್ಡು. ಈ ಕ್ವಶನ್ ಹೇಗೆ ಟ್ವಿಸ್ಟ್ ಆಗಬಹುದು ಅಂದರೆ, INC ಯಾವಾಗ ಸ್ಥಾಪನೆ ಆಯಿತು, ಫೌಂಡಿಂಗ್, ಆಮೇಲೆ ಅದನ್ನು ಸ್ಥಾಪಿಸಿದವರು ಯಾರು, ಫೌಂಡರ್ ಯಾರು, ಫೌಂಡರ್ ಬಗ್ಗೆ ಕೇಳ್ಬೋದು. ಮೊದಲ ಅಧ್ಯಕ್ಷರು ಅಂದರೆ ಇಲ್ಲಿ ಮೊದಲ ಭಾರತದ ಮಹಿಳಾ ಅಧ್ಯಕ್ಷರು ಅಂತ ಕೇಳಿದಾಗ ಮೊದಲ ಪ್ರೆಸಿಡೆಂಟ್ ಯಾರು ಅಂತ ಕೇಳ್ಬೋದು. ಅದಾದಮೇಲೆ ಮೊದಲ ಮುಸ್ಲಿಂ ಪ್ರೆಸಿಡೆಂಟ್ ಯಾರು ಅಂತ ಕೇಳ್ಬೋದು. ಅದಾದಮೇಲೆ ಮೊದಲ ಆಂಗ್ಲೋ ಇಂಡಿಯನ್ ಪ್ರೆಸಿಡೆಂಟ್ ಯಾರು ಅಂತ ಕೇಳ್ಬೋದು, ಅಥವಾ ಮೊದಲ ಮಹಿಳಾ ಪ್ರೆಸಿಡೆಂಟ್ ಯಾರು ಅಂತ ಕೇಳ್ಬೋದು. ಇದೆಲ್ಲವೂ ಕೂಡ ನೀವು ಈ ಒಂದು ಥೀಮ್ ಮೇಲೆ ವರ್ಕ್ ಮಾಡುವಂತಹದ್ದು. ಅರ್ಥ ಆಗ್ತಿದ್ಯಾ? ಅದಾದಮೇಲೆ ಇನ್ನೂ ಒಂದು ಕ್ವಶನ್ನು, ಗಾಂಧೀಜಿ ಯಾವಾಗ, ವೆನ್ ಅಂಡ್ ವೇರ್ INC ಇದು ಪ್ರೆಸಿಡೆಂಟ್ ಆಗಿದ್ರು. ಯಾಕಂತಂದ್ರೆ ಗಾಂಧೀಜಿ ಪ್ರೆಸಿಡೆಂಟ್ ಆಗಿದ್ದು ಕರ್ನಾಟಕದಲ್ಲಿ ನಡೆದಂತಹ ಬೆಳಗಾಂ ಸೆಷನ್ನಲ್ಲಿ 1924. ಸೊ ಈ ತರ ಒಂದು ಕ್ವಶನ್ ನೋಡಿದಾಗ ಈ ಒಂದು ಕ್ವಶನ್ ಮೇಲೆ ನೀವು ಎಷ್ಟು ನೆಕ್ಸ್ಟ್ ವರ್ಕ್ ಮಾಡ್ತೀರಾ ಅನ್ನೋದು ನಿಮಗೆ ಬರುವಂತಹ ಕ್ವಶನ್ಸ್. ಈ ಹಳೆ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದರೆ ಎಕ್ಸಾಮ್ ಈಸಿ ಆಗುತ್ತೆ ಅಂತಾರೆ. ಯಾಕೆ ಅಂದರೆ ಹಳೆ ಕ್ವಶನ್ ಪೇಪರ್ನ ನಾವು ಯಾವ ರೀತಿ ಅನಲೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಕೇವಲ ಸರೋಜಿನಿ ನಾಯ್ಡು ಅಂತ ಓದ್ಕೊಂಡು ಹೋದ್ರೆ ನಿಮಗೆ ನೆಕ್ಸ್ಟ್ ಬರುವಂಥ ಕ್ವಶನಿಗೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಬಟ್ ಆ ಸರೋಜಿನಿ ನಾಯ್ಡು ಜೊತೆಗೆ ನೀವು ಸರೋಜಿನಿ ನಾಯ್ಡು ಬಗ್ಗೆ ತಿಳ್ಕೊಂಡು ಅದಾದಮೇಲೆ INC ಬಗ್ಗೆ ತಿಳ್ಕೊಂಡ್ರೆ ಯು ಕ್ಯಾನ್ ಆನ್ಸರ್ ದ ಅಪ್ಕಮಿಂಗ್ ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೋದು. ಈ ಸಲ ವಂದೇ ಮಾತರಂ ನ್ಯೂಸಲ್ಲಿತ್ತು. ಸೊ ವಂದೇ ಮಾತರಂನ ಯಾರು ಯಾವಾಗ INC ಇಂಡಿಯನ್ ನ್ಯಾಷನಲ್ ಕಮಿಷನ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟೈಮಲ್ಲಿ ಹಾಡಿದರು ಅಂತ ಕೇಳ್ತಾರೆ. ಇದು ನಿಮಗೆ ಗೊತ್ತಿರಬೇಕು, ವಂದೇ ಮಾತರಮನ್ನು ಯಾರು ಹಾಡಿದರು, ಬಿಕಾಸ್ ಇಟ್ ವಾಸ್ ಇನ್ ದ ನ್ಯೂಸ್. ಸೊ ಇದೆಲ್ಲವೂ ಕೂಡ ಇವಾಗ ನಿಮ್ಮ ಕೆಲಸ. ಯಾಕಂದರೆ ನಾನು ನಿಮ್ಗೆ ಇದನ್ನೆಲ್ಲ ಕೊಟ್ಟರೆ ನೀವು ಈ ವಿಡಿಯೋ ನೋಡಿದ ತಕ್ಷಣವೇ ಮರ್ತ್ಕೊಳ್ತೀರಾ. ಬಟ್ ಅದೇ ನೀವೇ ವರ್ಕೌಟ್ ಮಾಡಿದರೆ ಇಟ್ ವಿಲ್ ಸ್ಟಿಕ್ ಇನ್ ಯುವರ್ ಹೆಡ್. ಈ ರೀತಿಯಾಗಿ ನಾವು ಕ್ವಶನ್ ಪೇಪರ್ನ ಅನಲೈಸ್ ಮಾಡಬೇಕು. ನೆಕ್ಸ್ಟು ಫ್ರೆಂಚ್ ರೆವಲ್ಯೂಷನ್ ಅಥವಾ ಫ್ರೆಂಚ್ ಕ್ರಾಂತಿ ನಡೆದ ವರ್ಷ ಅಂತ ಕೇಳಿದರೆ 1889. ಇಲ್ಲಿ ಫ್ರೆಂಚ್ ಕ್ರಾಂತಿ ನಡೆದ ಅಲ್ಲಿ ಯಾರು ಲೀಡರ್ ಇದ್ರು, ಲೀಡರ್ಸ್ ಬಗ್ಗೆ ನಿಮಗೆ ತಿಳ್ಕೊಬೇಕು. ಆಮೇಲೆ ಯಾವ ಒಂದು ಘಟನೆಯ ಮೇಲೆ ಫ್ರೆಂಚ್ ರೆವಲ್ಯೂಷನ್ ನಡೀತು, ಯಾವ ಘಟನೆಗೆ ಆಧಾರಿತ, ಆಮೇಲೆ ಫ್ರೆಂಚ್ ರೆವಲ್ಯೂಷನ್ ಇಂದ ನಾವು ಇಂಡಿಯಾದಲ್ಲಿ ಏನನ್ನು ತಗೊಂಡಿದ್ದೀವಿ, ಇಂಡಿಯಾದು, ಆಮೇಲೆ ಫ್ರೆಂಚ್ ಇಂದ ನಾವು ಇಂಡಿಯಾದು ಕಾನ್ಸ್ಟಿಟ್ಯೂಷನಲ್ಲಿ ನಾವು ಏನನ್ನ ಫ್ರೆಂಚ್ ರೆವಲ್ಯೂಷನ್ ಟೈಮಿಂದ ನಾವು ಎತ್ತಿದ್ದೀವಿ, ಯಾವ ಒಂದು ಅಂಶ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದು ಭಾಗ ಆಗಿದೆ, ಈ ಥರ ಓದ್ಕೊಬೇಕು. ಮೊದಲಿಗೆ ನಿಮಗೆ ಯಾವ್ಯಾವ ಕ್ವಶನ್ ಬಂದಿದೆ ಅದಕ್ಕೆ ಆನ್ಸರ್ ಗೊತ್ತಿರಬೇಕು. ಅದಾದ ನಂತರ ಯಾವ ರೀತಿಯ ಕ್ವಶನ್ ಬಂದಿದೆ, ನೆಕ್ಸ್ಟ್ ಏನು ಬರುತ್ತೆ ಅನ್ನುವಂತಹ ಒಂದು ಸಾಧ್ಯತೆ ನಿಮಗೆ ಗೊತ್ತಿರಬೇಕು. ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿ ಆಗಿದ್ದವನು ಯಾರು, ರಾಜ ತೋದರಮಲ್ಲ. ಈಗ ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ಅಂದರೆ ಅಕ್ಬರ್ ರಿಲೇಟೆಡ್ ಅಕ್ಬರ್ದು ರಿಲಿಜಿಯನ್, ಹಿ ವಾಸ್ ಅ ರಿಲಿಜಿಯಸ್ ಪರ್ಸನ್. ಆಮೇಲೆ ಅವ್ರದ್ದು ಟೈಮಲ್ಲಿ ಆದಂತಹ ವಾರ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆಮೇಲೆ ಅಕ್ಬರ್ ಟೈಮಲ್ಲಿ ಆದಂತಹ ಆರ್ಕಿಟೆಕ್ಚರ್,
ಆರ್ಕಿಟೆಕ್ಚರ್ ಬಗ್ಗೆ ಗೊತ್ತಿರಬೇಕು. ಈ ಒಂದು 3 ನಿಮಗೆ ಯಾಕೆ ಬರುತ್ತೆ ಅಂದರೆ, ಈಗ ಅಕ್ಬರ್ ನಮಗಿಲ್ಲಿ ಥೀಮ್. ಅಕ್ಬರ್ ಅನ್ನುವಂಥ ಒಂದು ಥೀಮ್ ಅಂದಮೇಲೆ ಮೊಘಲವರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಅಕ್ಬರ್ ಮಾಡಿದಂತಹ ಕೆಲವು, ಅಕ್ಬರ್ ಯಾವ ಯಾವ ಸಾಧನೆಗಳನ್ನ ಮಾಡ್ತಾನೆ, ಸಾಧನೆಗಳು, ಮತ್ತೆ ಅಕ್ಬರ್ನ ಆಸ್ಥಾನದಲ್ಲಿದ್ದ ದಿಗ್ಗಜರು ಯಾರು, ಅಷ್ಟ ದಿಗ್ಗಜರು, ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿರಬೇಕು. ಕೆಲವರು ಥೀಮ್ ಹೇಳಿ ಮ್ಯಾಮ್ ಅಂದ್ರು, ಅದಕ್ಕೋಸ್ಕರ ನಾನು ಕ್ವಶನ್ ಪೇಪರ್ನೇ ತಗೊಂಡು ಥೀಮ್ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ಮೊದಲನೇ ಥೀಮು ಫ್ರೆಂಚ್ ರೆವಲ್ಯೂಷನ್, ಅದಾದ ನಂತರ INC, ಅದಾದ ನಂತರ ಅಕ್ಬರ್. ಈಗ ಪ್ರತಿಯೊಂದು ಕಡೆ ಕೂಡ ನಮಗೆ ಥೀಮ್ ಸಿಗ್ತಾ ಹೋಗುತ್ತೆ. 100 ಕ್ವಶನ್ಸ್ ಅಲ್ಲಿ 100 ಥೀಮ್ ಇರುತ್ತೆ. ಹೀಗೆ ನಿಮಗೆ ಒಂದು 5 to 6 ಕ್ವಶನ್ಸ್ ಮಾಡಿದಾಗ ಈ ಥೀಮ್ಸು ರಿಪೀಟ್ ಆಗಿರುತ್ತೆ. ನಿಮಗೆ ನಾನು ಅವಾಗ ಹೇಳ್ತೀನಿ, ಪ್ರೀವಿಯಸ್ ಕ್ವಶನ್ಸಲ್ಲೂ ಕೂಡ ಈ ಥೀಮ್ ರಿಪೀಟ್ ಆಗಿತ್ತು, ಬಟ್ ಕ್ವಶನ್ ಕೇಳಿರುವ ರೀತಿ ಚೇಂಜ್ ಆಗಿದೆ ಅಂತ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ರೀಡ್ ಆ್ಯಂಡ್ ಅನಲೈಸ್ ದ ಕ್ವಶನ್ ಪೇಪರ್ ಆ್ಯಂಡ್ ಹೌ ಟು ಫೈಂಡ್ ದ ಪರ್ಟಿಕ್ಯುಲರ್ ಥೀಮ್ ಆಫ್ ದಟ್ ಅಂತ. ಮಹಾತ್ಮ ಗಾಂಧಿ ಬಗ್ಗೆ ಇಲ್ಲಿ ತನಕ ಕ್ವಶನ್ ಕೇಳದೇ ಇರುವಂತಹ ಎಕ್ಸಾಮ್ಸೇ ಇಲ್ಲ. ಅದು ಡೈರೆಕ್ಟ್ ಕ್ವಶನ್ ಆಗಿರ್ಬೋದು, ಇಂಡೈರೆಕ್ಟ್ ಕ್ವಶನ್ ಆಗಿರ್ಬೋದು. ಈಗ ಮಹಾತ್ಮ ಗಾಂಧಿ ಅಂದರೆ ಅವರದು ನೀವು ಭಾರತಕ್ಕೆ ಬಂದಾಗಿಂದ ಹಿಡಿದು ಅವರು ಮಾಡಿದಂತಹ ಎಲ್ಲ ಚಂಪಾರಣ್ಣ ಸತ್ಯಾಗ್ರಹ ಆಗಿರ್ಬೋದು, ಅಥವಾ NCM ಆಗಿರ್ಬೋದು, CDM ಆಗಿರ್ಬೋದು, ಡೂ ಆರ್ ಡೈ ಮೂಮೆಂಟ್ ಆಗಿರ್ಬೋದು, ಅಥವಾ ಭಾರತ ಬಿಟ್ಟು ತೊಲಗಿ ಆಗಿರ್ಬೋದು, ಈ ಥರ ಎಲ್ಲ ರೀತಿಯಾದಂತಹ ಅವ್ರದ್ದು ಮೂಮೆಂಟ್ಸ್ ನೆನಪಿರಬೇಕು. ಅದಾದ ನಂತರ ಅವರು ಬರೆದಂತಹ ಪುಸ್ತಕಗಳು ನೆನಪಿರಬೇಕು. ಯಾಕಂತಂದರೆ ಗಾಂಧೀಜಿ ಬಗ್ಗೆ ಕೇಳಿದರೆ ದೇ ವಿಲ್ ಆಸ್ಕ್ ಅಬೌಟ್ ದ ಅವ್ರದ್ದು ಪತ್ರಿಕೆಗಳು ಮತ್ತು ಪುಸ್ತಕಗಳ ಬಗ್ಗೆನೂ ಕೂಡ ಕ್ವಶನ್ ಕೇಳ್ತಾರೆ. ಇಲ್ಲಿ ಕೇಳಿರುವಂಥ ಕ್ವಶನು ಮಹಾತ್ಮ ಗಾಂಧಿಯವರು ಜನಿಸಿದ್ದು ಎಲ್ಲಿ, ಪೋರ್ಬಂದರ್. ಇದು ತುಂಬ ಸುಲಭವಾದಂಥ ಕ್ವಶನ್ನು. ನೆಕ್ಸ್ಟು ಇಲ್ಲಿ ಗುಜರಾತ್, ಅದ್ರ ಮೇಲೂ ಕೂಡ ಕ್ವಶನ್ ಕೇಳ್ತಾರೆ. ಸೊ ಗಾಂಧೀಜಿ ನಿಮಗೆ ಇನ್ನೊಂದು ಥೀಮ್ ಆಯಿತು. ನೆಕ್ಸ್ಟು ಲಂಡನ್ನಲ್ಲಿ ದುಂಡು ಮೇಜಿನ ಸಭೆ ಪರಿಷತ್ ನಡೆದ ವರ್ಷ ಫಸ್ಟು 1930. ಇಲ್ಲಿ ನೀವು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಿಮ್ಮ ಥೀಮ್ ಆದರೆ ಇಲ್ಲಿ ಮೂರು ನಡೆಯುತ್ತೆ. ಆ 3ರಲ್ಲೂ ಕೂಡ ಅಟೆಂಡ್ ಮಾಡಿದಂತಹ ಒಬ್ರು ಭಾರತೀಯರಿದ್ದಾರೆ. ಅವ್ರು ಯಾರು ಅನ್ನೋದು ನೆಕ್ಸ್ಟ್ ಕ್ವಶನ್ ಆಗ್ಬೋದು. ಆಲ್ ದ 3 ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡಿದಂತಹ ಭಾರತೀಯರು ಯಾರು ಅನ್ನುವಂಥದ್ದು ನಿಮಗೆ ಇನ್ನೊಂದು ಈಗ ಕ್ವಶನ್ ಆಗ್ಬೋದು. ಮತ್ತೆ ಇಲ್ಲಿ ನಡೆದಂತಹ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಸೆಕೆಂಡ್ ಥರ್ಡ್ ಅಲ್ಲಿ ನಡೆದಂತಹ ಕಂಪ್ಲೀಟ್ ಡೀಟೇಲ್ ಏನು ಅಂತಲೂ ಕೂಡ ನಿಮಗೆ ಗೊತ್ತಿರಬೇಕು. ಇದು ನಿಮ್ಮದು ಇನ್ನೊಂದು ಥೀಮ್. ಕೇವಲ ಆನ್ಸರ್ ಮಾತ್ರ ತಿಳ್ಕೊಳ್ಳೋದಲ್ಲ ಹಳೆ ಕ್ವಶನ್ ಪೇಪರ್ ಅಂತಂದರೆ, ಆ ಹಳೆ ಕ್ವಶನ್ ಪೇಪರಲ್ಲಿ ಯು ಹ್ಯಾವ್ ಟು ನೋ ದಟ್ ವಾಟ್ ಎಕ್ಸಾಕ್ಟ್ಲಿ ದ ಥೀಮ್ ಇಲ್ಲಿ ಏನು, ದುಂಡು ಮೇಜಿನ ಸಭೆ ಅಥವಾ ಪರಿಷತ್ತು. ಒಲಿಂಪಿಕ್ಸ್, ಈಗ ಭಾರತದ ಕ್ರೀಡಾಪಟು 2016 ಆಗಿದ್ರಿಂದ ಯಾರು, ಅಭಿನವ್ ಬಿಂದ್ರಾ, ಯಾರು ಮೊದಲ ಕ್ರೀಡಾಪಟು ವೈಯಕ್ತಿಕ ಚಿನ್ನದ ಪದಕ ಗಳಿಸಿದವರು ಅಂತ. ಈಗ 2024 ನಡೆದಂತಹ ಒಲಿಂಪಿಕ್ಸ್ ಬಗ್ಗೆ ನಿಮಗೆ ಕ್ವಶನ್ ಬರುವ ಸಾಧ್ಯತೆ ಇದೆ. ಯಾರು ಎಷ್ಟು ಚಿನ್ನ ಗಳಿಸಿದ್ರು, ಅಥವಾ ಹೈಯೆಸ್ಟ್ ಯಾವ ದೇಶ ಚಿನ್ನ ಗಳಿಸಿತು, ಅಥವಾ ಭಾರತಕ್ಕೆ ಟೋಟಲ್ ಬಂದಂತಹ ಇದೆಷ್ಟಿದೆ, ಪದಕಗಳು ಎಷ್ಟಿದೆ, ಅಥವಾ ಮೆಡಲ್ ಎಷ್ಟಿದೆ ಅಂತ. ಭಾರತಕ್ಕೆ ಟೋಟಲ್ ಮೆಡಲ್ಸ್ ಎಷ್ಟು 2024 ಅಪ್ಕಮಿಂಗ್ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ, ಇದ್ರ ಬಗ್ಗೆನೂ ಕೂಡ ನಿಮಗೆ ತಿಳ್ಕೊಬೇಕು. ಯಾಕಂದರೆ ನೆಕ್ಸ್ಟ್ ಥೀಮ್ ಈಸ್ ಒಲಿಂಪಿಕ್. ಅದಾದ ನಂತರ ಆಸ್ಕರ್ ಪಡೆದಂತಹ ಮೊದಲ ಸಂಗೀತ ನಿರ್ದೇಶಕ AR ರೆಹಮಾನ್. ಈ ಸಲ ನಿಮಗೆ ನಾಗಾ ಲ್ಯಾಂಗ್ವೇಜ್ಗೆ ಬಾಫ್ಟೆ ಅವಾರ್ಡ್ ಬಂದಿದೆ. ಅದು ಯಾವ ಮೂವಿ ಇದೆಲ್ಲವೂ ಕೂಡ ಕರೆಂಟ್ ಅಫೇರು, ನೀವು ತಿಳ್ಕೊಬೇಕು. ಏಕೆಂದರೆ ಇಂಗ್ಲಿಷ್ ಅವರು ಕೊಡುವಂತಹ ಒಂದು ಉನ್ನತವಾದಂತಹ ಒಂದು ಅವಾರ್ಡ್ ಇದು. ಅದು ನಾಗಾ ಲ್ಯಾಂಗ್ವೇಜಲ್ಲಿ ತೆಗೆದಂತಹ ಒಂದು ಮೂವಿಗೆ ಬಂದಿದೆ. ನೀವು ಆ ಮೂವಿ ಯಾವುದು, ಆ ಮೂವಿಯ ನಿರ್ದೇಶಕರು ಯಾರು, ಆ ಮೂವಿ ಯಾವ ಥೀಮಲ್ಲಿದೆ, ಇದೆಲ್ಲ ಕೂಡ ನಿಮಗೆ ಕರೆಂಟ್ ಅಫೇರ್ ಥಿಂಗ್. ಆ ಮೂವಿ ಲಕ್ಷ್ಮೀ ದೇವಿ ಅಂತ ಅವ್ರ ಹೆಸರು, ಯಾರು ಅದನ್ನು ಡೈರೆಕ್ಟ್ ಮಾಡ್ತಾರೆ ಅವರು. ಸೊ ಆ ಮೂವಿ ಯಾವುದು ಅನ್ನುವಂಥದ್ದನ್ನು ನೀವು ಸರ್ಚ್ ಮಾಡಬೇಕು. ಆ್ಯಸ್ ಐ ಸೆಡ್ ದ್ಯಾಟ್, ಎಲ್ಲವನ್ನು ಹೇಳಿ ಸ್ಪೂನ್ ಫೀಡ್ ಮಾಡಿದರೆ ನೀವು ಕಲಿಯುವಂಥದ್ದು ಏನೂ ಇರೋದಿಲ್ಲ. ನೀವು ಸ್ವಲ್ಪ ಎಫರ್ಟ್ ಹಾಕಲೇಬೇಕು ಈ ಮೂಮೆಂಟಲ್ಲಿ. ಈ ಒಂದು ಕ್ವಶನ್ ಪೇಪರ್ ನೀವು ಈಗ ಯಾರ್ಯಾರು ಅನಲೈಸಸ್ ಎಲ್ಲ ನೋಡ್ತಿದ್ದೀರಾ, ಇದ್ರ ಜಸ್ಟ್ ನೀವು ಚಾಟ್ GPT ಕೊಟ್ಟರೆ ಇಮಿಡಿಯೇಟಾಗಿ ನಿಮಗೆಲ್ಲ ಸಿಗುತ್ತೆ. 10 ನಿಮಿಷ ಈ ಕ್ಲಾಸಸ್ ನೋಡಿಬಿಟ್ಟು
ನೀವು ಇದನ್ನ ಥೀಮ್ಸ್ನ ಹಾಕೊಂಡು 15 ನಿಮಿಷ ನೀವು ಸ್ಪೆಂಡ್ ಮಾಡಿದ್ರೆ ಯು ವಿಲ್ ಗೆಟ್ ಎವ್ರಿಥಿಂಗ್. ಸೊ ಐ ವಾಂಟ್ ಯು ಟು ಸ್ಪೆಂಡ್ ದಟ್ 10-15 ಮಿನಿಟ್ಸ್ ಆನ್ ಯೋರ್ ಸೆಲ್ಫ್. ನೊಬೆಲ್ ಪಡೆದ ಮೊದಲ ಭಾರತೀಯರು ಯಾರು? ರವೀಂದ್ರನಾಥ್ ಟ್ಯಾಗೂರ್. ರವೀಂದ್ರನಾಥ್ ಟ್ಯಾಗೂರ್ ಬಗ್ಗೆ ಈ ಸಲ ನ್ಯೂಸ್ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಏಕೆಂದ್ರೆ ಒಂದೇ ಮಾತರಂ ಬಗ್ಗೆ ನಾನು ಹೇಳಿದೆ INC ಅಲ್ಲಿ ಯಾರು ಹಾಡಿದ್ದು ಅಂತ. ಹಾಡಿದ್ದು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ಮತ್ತೆ ಕ್ವಶನ್ ಒನ್ ವರ್ಡ್ ಅಲ್ಲಿ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. 3 ಸೆಂಟೆನ್ಸ್ನ ಕೊಟ್ಬಿಟ್ಟು ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾರೆ. ಸೊ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಇದೆ ನೆಕ್ಸ್ಟ್ ಇವಾಗ ನೊಬೆಲ್ ಪಡೆದವರು ರವೀಂದ್ರನಾಥ್ ಟ್ಯಾಗೂರ್. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಏನಾಗಿರುತ್ತೆ ಅಂದ್ರೆ ಅವರ ಗೀತಾಂಜಲಿ ಎನ್ನುವಂತಹ ಕೃತಿಗೆ ನೊಬೆಲ್ ಬಂದಿದೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಆಗಿರ್ಬೋದು. ಅದು ಕೂಡ ನಿಮಗೆ ಗೊತ್ತಿರುತ್ತೆ. ಬಟ್ ಥಿಂಗ್ ಈಸ್ ಓದುವಂತ ಸಮಯ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ಕುಸುಮ ಬಾಲೆ. ಕುಸುಮ ಬಾಲೆಯ ಲೇಖಕರು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕ್ವಶನ್ನು. ದೇವನೂರು ಮಹದೇವ ಇವ್ರ ಬಗ್ಗೆ ಸಾಕಷ್ಟು ಸಲ ಕ್ವಶನ್ ಬಂದಿದೆ. ಸೊ ದೇವನೂರು ಮಹದೇವ ಅವರು ಬರೆದಂತಹ ಒಡಲಾಳ ಆಗಿರ್ಬೋದು, ಕುಸುಮ ಬಾಲೆ ಆಗಿರ್ಬೋದು, ಇನ್ನೆಲ್ಲ ಎಷ್ಟೆಲ್ಲವೂ ನಿಮಗೆ ಸಿಗುತ್ತೆ ಅವ್ರದ್ದು ಕಥಾ ಕಾದಂಬರಿಗಳು. ಅದೆಲ್ಲವನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಹಾರ್ಡ್ಲಿ ಒಂದು 7-8 ಹೆಸರುಗಳು ಅಷ್ಟೇ. ಅದನ್ನ ನೀವು ನೆನಪಿಟ್ಕೊಳ್ಬೇಕು. ಕುಸುಮ ಬಾಲೆ ಬಗ್ಗೆ ಕೇಳಿದ್ರೆ ನೆಕ್ಸ್ಟ್ ಮಸ್ಟ್ ಬಿ ಒಡಲಾಳ ಬಗ್ಗೆನೂ ಕೇಳುವ ಸಾಧ್ಯತೆ ಇರುತ್ತದೆ. ಅಥವಾ ಒಡಲಾಳ ಕೆಲವು ಸಾಕವ್ವ ಅಂತ ಹೇಳಿ ಕೊಟ್ಬಿಟ್ಟು ಈ ಒಂದು ಆಕ್ಟರ್ ಅಥವಾ ಈ ಒಂದು ಪಾತ್ರ ಯಾವ ಒಂದು ಕಾದಂಬರಿಯಲ್ಲಿ ಬರುತ್ತದೆ ಅಂತಲೂ ಕೇಳುವ ಸಾಧ್ಯತೆ ಇರುತ್ತೆ. ಕ್ವಶನ್ನ ಟಫ್ ಮಾಡಬೇಕು ಅಂತ ಅಂದ್ರೆ. ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಇನ್ ಮೈಸೂರು. ಇದಾದ ನಂತರ ಈ ಸಲ ನಿಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಎಲ್ಲಿ ಲೊಕೇಟ್ ಆಗಿದೆ ಹೊಸದಾಗಿ, ಇದೆಲ್ಲ ಎಲ್ಲಿಂದ ತೆಗೆದಿರ್ತಾರೆ ನಿಮಗೆ ಅಂದರೆ ಎಕನಾಮಿಕ್ ಸರ್ವೆಯಿಂದ ತೆಗೆದಿರ್ತಾರೆ. ಈ ಸಲ ಸಿಲ್ಕ್ ಇನ್ಸ್ಟಿಟ್ಯೂಷನ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಸ್ಪೈಸಸ್ದು ಇನ್ಸ್ಟಿಟ್ಯೂಟ್ ಎಲ್ಲಿ ಲೊಕೇಟ್ ಆಗಿದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಸೆಂಟರ್ ಅಂತಲೂ ಕೇಳ್ಬೋದು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಲೊಕೇಟ್ ಆಗಿರುವಂತಹ ಎಲ್ಲ ಒಂದು ಸೆಂಟ್ರಲ್ ಸಂಸ್ಥೆಗಳ ಬಗ್ಗೆ ನಿಮಗೆ ಅರಿವು ಇರಬೇಕು. ಕೊನಾರ್ಕ ದೇವಾಲಯವನ್ನು ನಿರ್ಮಿಸಿದವನು ಯಾರು? 1ನೇ ನರಸಿಂಹದೇವ. ಈಗ ಕೊನಾರ್ಕ ದೇವಾಲಯದ ಆರ್ಕಿಟೆಕ್ಚರ್ ಬಗ್ಗೆ ನೆಕ್ಸ್ಟ್ ಕ್ವಶನ್ ಬರುವ ಸಾಧ್ಯತೆ ಇರುತ್ತೆ. ಆರ್ಕಿಟೆಕ್ಚರ್, ಕೊನಾರ್ಕ ದೇವಾಲಯದಲ್ಲಿ ನಗರ ಸ್ಟೈಲಾ, ದ್ರಾವಿಡ ಸ್ಟೈಲಾ, ಅಲ್ಲಿ ಯಾವ ಒಂದು ದೇವರು ಇದೆ, ಆ ಒಂದು ದೇವತೆ ಅಲ್ಲಿ ಸೂರ್ಯ, ಆ ಒಂದು ಇದಕ್ಕೆ ಬ್ಲ್ಯಾಕ್ ಪಗೋಡ ಅಂತಾರ, ವೈಟ್ ಪಗೋಡ ಅಂತಾರ. ಸೊ ಹೀಗೆ ಕಂಪ್ಲೀಟ್ ಡೀಟೇಲಿಂಗ್ ನೀವು ಕೊನಾರ್ಕ ಟೆಂಪಲ್ನ ಒಂದ್ಸಲ ಇಮೇಜ್ ನೋಡಿ, ಪಿಕ್ಚರ್ ಹೇಗಿರುತ್ತೆ ಅಂತ. ಸೊ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್. ಅದನ್ನ ನೀವು ಎಕ್ಸಾಮ್ ಅಲ್ಲಿ ಮರೆಯೋದು ಇಲ್ಲ ಕೂಡ. ಈಗ ಬರೀ ನೀವು ಕ್ವಶನ್ ಪೇಪರ್ ಅನಲೈಸಿಸ್ ಅಂದ್ರೆ ನಾನು ತುಂಬಾ ಸ್ಟೂಡೆಂಟ್ಸ್ ಹೆಂಗ್ ಮಾಡ್ತಾರೆ ಅಂದ್ರೆ ಕೇವಲ ಓಕೆ ಕೊನಾರ್ಕ ದೇವಾಲಯ 1ನೇ ನರಸಿಂಹ ಬರೀ ಇಲ್ಲಿರುವಂತದಕ್ಕೆ ಮಾತ್ರ ಓದ್ತೀರಾ. ದಯವಿಟ್ಟು ಅದು ಮಾಡಬೇಡಿ. ಇಲ್ಲಿ ಆ ಕ್ವಶನ್ಗೆ ನೆಕ್ಸ್ಟ್ ಏನು ಕೇಳಬಹುದು ಅನ್ನೋದನ್ನ ನಾನು ನಿಮ್ಗೊಂದು 5-6 ಕ್ವಶನ್ ಪೇಪರ್ ಅಥವಾ 5-6 ಕ್ಲಾಸ್ ಮಾಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ರೀಡ್ ಅಂತ. ಬಟ್ ಈ ಒಂದು ವಿಡಿಯೋ ನೋಡಿ ಒಂದು ಅರ್ಧ ಗಂಟೆ ನೀವು 10-15 ನಿಮಿಷ ಸ್ಪೆಂಡ್ ಮಾಡಿದರೆ ಯು ವಿಲ್ ಡೆಫಿನೆಟ್ಲಿ ನೋಬಡಿ ಕ್ಯಾನ್ ಸ್ಟಾಪ್ ಯು ಟು ಬಿಕಮ್ ಅ PC. ಐ ಕ್ಯಾನ್ ಬೆಟ್ ಯು ವಿತ್ ದಿಸ್. ಕದಂಬ ರಾಜವಂಶ ಯಾರಿಂದ? ಮಯೂರ ಶರ್ಮಾ ಅವರು ಕದಂಬ ರಾಜವಂಶವನ್ನು ಸ್ಥಾಪಿಸಿದರು. ಸೊ ಈಗ ನೀವು ಎಲ್ಲ ಕರ್ನಾಟಕದಲ್ಲಿ ಆದಂತಹ ಎಲ್ಲ ರಾಜವಂಶಗಳ ಸ್ಥಾಪಕಸ್ಥರು ಗೊತ್ತಿರಬೇಕು. ಯಾಕಂತಂದ್ರೆ ಈ ಸಲ ಕದಂಬ, ಹೊಯ್ಸಳ, ರಾಷ್ಟ್ರಕೂಟ ಅಂತ ಕೊಟ್ಬಿಟ್ಟು ಮುಂದೆ ನಿಮಗೆ ಹೊಂದಿಸಿ ಬರೆಯಲ್ಲಿ 3 ಜನದ ಹೆಸರು ಕೇಳುವ ಸಾಧ್ಯತೆ ಇರುತ್ತದೆ. ಸೊ ಹಾಗಾಗಿ ನಿಮಗೆ ಕರ್ನಾಟಕದಲ್ಲಿ ಆಳಿದಂತಹ ಎಲ್ಲ ರಾಜವಂಶಸ್ಥರ ಸಂಸ್ಥಾಪಕರು ಅಥವಾ ಫೌಂಡರ್ ಬಗ್ಗೆ ಗೊತ್ತಿರಬೇಕು. ಇದು ನಿಮಗೆ ನಾನು ಕೊಡುವಂಥ ಹೋಮ್ ವರ್ಕ್. ಇಷ್ಟು ನೀವು ವರ್ಕ್ ಮಾಡಿದರೆ ಐ ಬೆಟ್ ಯು ವಿಲ್ ಡೆಫಿನೆಟ್ಲಿ ಮೇಕ್ ಇಟ್. 4ನೇ ಯುದ್ಧ ಯಾವಾಗ ನಡೆಯಿತು? 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದು 1799 ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು ಮೊದಲನೇದು ಯಾವಾಗ ನಡೀತು, ಆಮೇಲೆ ಸೆಕೆಂಡ್ ಯಾವಾಗ ನಡೀತು. ಮೊದಲನೇದು ಇದ್ದ ಟ್ರೀಟಿ ಯಾವುದು? ಟ್ರೀಟಿ ಆಫ್ ಮದ್ರಾಸ್. ಅದಾದಮೇಲೆ ಟ್ರೀಟಿ ಆಫ್ ಮಂಗಳೂರು. ಥರ್ಡ್ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಯಾವಾಗ ನಡೀತು ಅಂತ ಗೊತ್ತಿದ್ದಾಗ 4ನೇ ಮೈಸೂರು ಯುದ್ಧ. ಮತ್ತೆ ಇನ್ನು ಮೊದಲನೇ ಮೈಸೂರು ಯುದ್ಧದಲ್ಲಿ ಯಾರ್ಯಾರಿದ್ರು? ಹೈದರ್ ಅಲಿನ, ಟಿಪ್ಪು ಸುಲ್ತಾನ. 2ನೇದರಲ್ಲಿ ಹೈದರ್ ಅಲಿನ, ಟಿಪ್ಪು ಸುಲ್ತಾನ. 3ನೇದರಲ್ಲಿ ಈ ಥರ ಒಂದು ಕಂಪ್ಲೀಟ್ ನೀವು ಆಂಗ್ಲೋ ಮೈಸೂರು ಯುದ್ಧ ಬಗ್ಗೆ ನೀವು ಡೀಟೇಲಿಂಗ್ ಆಗಿ ಓದಿದಾಗ ಯು ಕ್ಯಾನ್ ಆನ್ಸರ್ ನೆಕ್ಸ್ಟ್ ಕೇಳಿದಂತಹ ಕ್ವಶನ್ನು ಕೂಡ ನೀವು ಆನ್ಸರ್ ಮಾಡಬಹುದು. ಜಲಿಯನ್ ವಾಲಾಬಾಗ್ ರೌಲತ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು. ಇದು ರೌಲತ್ ಕಾಯ್ದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ನೆಕ್ಸ್ಟ್ ಕ್ವಶನ್ ನಿಮಗೆ ಗೊತ್ತಿರಬೇಕು. ರೌಲತ್ ಆಕ್ಟ್ ಅಂದರೆ ಏನು? ಈ ಒಂದು
ಜಲಿಯನ್ ವಾಲಾಬಾಗ್ ನಡೆದಂಥ ಇಸ್ವಿ ಯಾವುದು, ಅದಾದ ನಂತರ ಈ ಟೈಮಲ್ಲಿ ಒಂದು ಗವರ್ನರ್ ಆಗಿದ್ದಂಥವರು ಯಾರು, ಮತ್ತೆ ಜಲಿಯನ್ ವಾಲಾಬಾಗ್ಗೆ ಪರ್ಮಿಷನ್ ಕೊಟ್ಟಂತಹ ಕಮಾಂಡರ್ ಯಾರು, ಡಯರ್ ಅನ್ನುವಂಥವ್ರು. ಇದ್ರ ಬಗ್ಗೆ ಡೀಟೇಲಿಂಗ್ ಆಗಿ ನೀವು ಓದ್ಬೇಕು. ಈಗ ಜಸ್ಟ್ ಜಲಿಯನ್ ವಾಲಾಬಾಗ್ ರೌಲತ್ ಹತ್ಯಾಕಾಂಡ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಗಿದ್ದು ರೌಲತ್ ಕಾಯ್ದೆ ಅನ್ನುವಂಥದ್ದು ತಪ್ಪಾಗುತ್ತೆ. ಸತ್ಯಶೋಧಕ ಅಥವಾ ಫೌಂಡರ್ ಆಫ್ ಸತ್ಯಶೋಧಕ ಅಂದ್ರೆ ಜ್ಯೋತಿಬಾ ಫುಲೆ. ಇವಾಗ ನಿಮಗೆ ಗೊತ್ತಿರಬೇಕು, ಸತ್ಯಶೋಧಕ ಇದಾದ್ರೆ ಆರ್ಯ ಸಮಾಜ ಫೌಂಡರ್ ಯಾರು, ಬ್ರಹ್ಮ ಸಮಾಜ ಫೌಂಡರ್ ಯಾರು, ಅದಾದ ನಂತರ ರಾನಡೆಯವರು ಯಾವುದನ್ನ ಫೌಂಡ್ ಮಾಡಿದ್ರು, ಅದಾದ ನಂತರ ಮುಸ್ಲಿಮ್ದು ಕೆಲವು ಬರುತ್ತಲ್ವಾ, ವಹಾಬಿ ಮೂಮೆಂಟ್, ಅಹಮದೀಯ ಮೂಮೆಂಟು, ಅದ್ರದ್ದು ಎಲ್ಲವನ್ನು ಯಾರು ಲೀಡ್ ಮಾಡಿದ್ರು, ಈ ತರ ಓದ್ಬೇಕು. ಮತ್ತೆ ಸತ್ಯಶೋಧಕ ಸಮಾಜದ ಗುರಿಗಳೇನು, ಇಷ್ಟು ನಿಮಗೆ ಡೀಟೇಲಿಂಗ್ ಆಗಿ ಗೊತ್ತಿರಬೇಕು. ಒಂದು ಪರಿಸರ ವ್ಯವಸ್ಥೆಯ ಮೂಲಕ ಶಕ್ತಿಯು ಸೂರ್ಯನ ಬೆಳಕು, ಮೂಲ ಶಕ್ತಿಯು ಅಂದ್ರೆ ಸೋರ್ಸ್ ಆಫ್ ಎನರ್ಜಿ ಯಾವುದು, ಸನ್ಲೈಟ್. ಇವಾಗ ಪ್ರತಿಯೊಂದು ಜೀವಿಗಳಿಗೂ ಮೇಯ್ನ್ ಆಗಿ ಸನ್ಲೈಟ್. ಯಾಕಂತಂದ್ರೆ ಗಿಡ ಮರಗಳು ಸನ್ಲೈಟ್ನ ಉಪಯೋಗಿಸ್ಕೊಂಡು ದ್ಯುತಿ ಸಂಶ್ಲೇಷಣೆ ಮೂಲಕ ಆಮ್ಲಜನಕ, ಅದರಿಂದನೇ ನಮಗೆಲ್ಲವಾಗಿರೋದ್ರಿಂದ ಒಂದು ಪರಿಸರ ವ್ಯವಸ್ಥೆಯ ಶಕ್ತಿ ಸೂರ್ಯನ ಬೆಳಕು ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ದ್ಯುತಿ ಸಂಶ್ಲೇಷಣೆ ಎಂದರೇನು ಅಥವಾ ಫೋಟೋಸಿಂಥಸಿಸ್ ಎಂದರೇನು ಅಂತದ್ದು ನೆಕ್ಸ್ಟ್ ಕ್ವಶನ್ ಬರುವ ಸಾಧ್ಯತೆ ಇರುತ್ತೆ. ಪಿಕ್ಸೆಲ್ ಅಂದ್ರೆ ಏನು, ಒಂದು ಚಿತ್ರದ ನಿರ್ವಹಿಸಬಹುದಾದ ಅತ್ಯಂತ ಸಣ್ಣ ಭಾಗ ಅಂದ್ರೆ ಪಿಕ್ಸೆಲ್. ಈಗ ಮೆಗಾ ಪಿಕ್ಸೆಲ್ ಅಂತ ಹೇಳ್ತೀವಿ, ಒಂದು ಫೋಟೋನ ನಾವು ಎಷ್ಟು ಪಿಕ್ಸೆಲ್ ಅಲ್ಲಿ ತೆಗೆದ್ವಿ ಅಂತ. ಸೊ ಪಿಕ್ಚರ್ ಈಗ ಪಿಕ್ಸೆಲ್ ಅಂದ್ರೆ ನಿಮ್ಗೆ ಅದು ಪಿಕ್ಚರ್ ಅನ್ನೋದೊಂದು ಗೊತ್ತಿದ್ರೆ ನೀವು ಇದಕ್ಕೆ ಆನ್ಸರ್ ಮಾಡಬಹುದು. ಇದ್ರ ಜೊತೆಗೆ ಈಗ ನಿಮ್ಗೆ ನೆಕ್ಸ್ಟ್ ಅವರು ಏನಂತ ಕೇಳ್ಬೋದು ಅಂದ್ರೆ ಮಸೂರಗಳ ಬಗ್ಗೆ ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ. ನಿಮ್ನ ಮಸೂರ, ಪೀನ ಮಸೂರ ಅಥವಾ ಕ್ಯಾಮರಾ. ಬಟ್ ಪಿಕ್ಸೆಲ್ ಅಂತ ಕೇಳಿದಾರೆ ಅಂತಂದ್ರೆ ನೆಕ್ಸ್ಟ್ ಅದು ಬೈಟ್ಸು ಇದ್ರ ಬಗ್ಗೆನೂ ಕೇಳುವ ಸಾಧ್ಯತೆ ಇರುತ್ತೆ. ಸೊ ನೀವು ಸ್ವಲ್ಪ ಮಟ್ಟಿಗೆ ಕಂಪ್ಯೂಟರ್ ಕೂಡ ಓದಿರ್ಬೇಕು. ಫೂಟ್ ಅಂಡ್ ಮೌತ್ ಡಿಸೀಸ್, ಇದು ನಮಗೆ ಗೊತ್ತಿದೆ ಜಾನುವಾರುಗಳಿಗೆ ಅಥವಾ ಕ್ಯಾಟಲ್ಸ್ಗೆ ಬರುತ್ತೆ ಅಂತ. ಈಗ ನಿಮಗೆ ನೆಕ್ಸ್ಟ್ ತಿಳ್ಕೊಬೇಕು, ಫೂಟ್ ಅಂಡ್ ಮೌತ್ ಡಿಸೀಸು ಇದು ವೈರಲ್ ಡಿಸೀಸಾ ಅಥವಾ ಬ್ಯಾಕ್ಟೀರಿಯಾ, ವೈರಸ್ ಇಂದ ಬರುತ್ತಾ ಅಥವಾ ಬ್ಯಾಕ್ಟೀರಿಯಾ ಇಂದ ಬರುತ್ತಾ ಅನ್ನುವಂಥದ್ದು ನಿಮಗೆ ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ. ಮತ್ತೆ ಬೇರೆ ಯಾವ ರೋಗಗಳು ವೈರಸ್ ಇಂದ ಬರುತ್ತೆ, ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿರುವ ಕ್ಲಾಸಲ್ಲಿ ಹಾಕಿದ್ದೀನಿ. ವೈರಸ್ ರಿಂದ ಬರುವಂತಹ ಕಾಯಿಲೆಗಳು ಮತ್ತೆ ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆಗಳು, ಅದನ್ನ ಒಂದು 5 ನಿಮಿಷ ಕೂತ್ಕೊಂಡು ಆ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಅದು ಅರ್ಥ ಆಗುತ್ತೆ. ವಿಶ್ವನಾಥನ್ ಆನಂದ್ ಇವರು ಚೆಸ್ಗೆ ಸಂಬಂಧಪಟ್ಟಿರುವಂತಹ ಒಬ್ಬ ಆಟಗಾರ. ಈ ಸಲ ನಿಮ್ಗೆ ಕೇಳ್ಬಹುದು ಯಾರು, PV ಸಿಂಧು ಬಗ್ಗೆ ಕೇಳಬಹುದು, ಅಥವಾ ಈಗ ರೀಸೆಂಟ್ ಆಗಿ ಆಟ ಆಡಿ ಗೆದ್ದಂತಹ ಕೆಲವು ಚೆಸ್ ಪ್ಲೇಯರ್ ಬಗ್ಗೆ ಕೇಳಬಹುದು, ಚೆಸ್ ಪ್ಲೇಯರ್. ಸೊ ಅವರೆಲ್ಲ ನಿಮ್ಗೆ ಗೊತ್ತಿರಬೇಕು. ಬಟ್ ಅದು ನಿಮ್ಗೆ ಈ ತರ ಹೆಸರು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ. ದೇ ಮೇ ಆಸ್ಕ್ ಅಬೌಟ್ PV ಸಿಂಧು ರಿಲೇಟೆಡ್ ಟು ದಿಸ್ ಸ್ಪೋರ್ಟ್ಸ್. ಆಮೇಲೆ ಇನ್ಯಾರಿದ್ದಾರೆ, ವೈಶಾಲಿ ಇಸ್ ರಿಲೇಟೆಡ್ ಟು ದಿಸ್ ಸ್ಪೋರ್ಟ್ಸ್. ಅದು ನಿಮ್ಗೆ ಒಂದು 3 ಜನ ಸೆಂಟೆನ್ಸ್ ಕೊಟ್ಟು ಇಬ್ರದ್ದು ಕರೆಕ್ಟ್ ಕೊಟ್ಟು ಒಬ್ರದ್ದು ತಪ್ಪು ಕೊಡಬಹುದು. ಸೊ ಈ ತರ ಸೆಂಟೆನ್ಸ್ ವೈಸ್ ಅಲ್ಲಿ ಕೊಡುವ ಸಾಧ್ಯತೆ ಇರುತ್ತೆ. ಸೊ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಮಾನವ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಲಿವರ್. ಸೊ ಚಿಕ್ಕದು ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು. ಮಾನವ ದೇಹದ ಚಿಕ್ಕ ಗ್ರಂಥಿ ಯಾವುದು, ಅತಿ ದೊಡ್ಡ ಅಂಗ ಯಾವುದು ಅಂತ ಕೇಳ್ಬೋದು, ಇಲ್ಲ ಅತಿ ಚಿಕ್ಕ ಅಂಗ ಯಾವುದು. ಈಗ ಒಂದು ಕ್ವಶನ್ ಇವಾಗ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ ಲಿವರ್ ಅಂತ ಕೊಟ್ಟಿರುವಾಗ ಅವರು ಸ್ಮಾಲೆಸ್ಟ್ ಗ್ಲ್ಯಾಂಡ್ ಕೇಳ್ಬೋದು, ಅಥವಾ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬಾಡಿ ಕೇಳ್ಬೋದು, ಅಥವಾ ಸ್ಮಾಲೆಸ್ಟ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬಾಡಿ ಕೇಳ್ಬೋದು. ಈ ತರ ಒಂದು ಕ್ವಶನ್ ಮೇಲೆ ನೀವು 4-5 ಕ್ವಶನ್ನ ಮಾಡುವಂತಹ ಒಂದು ಯೋಚನೆ ಅಥವಾ ಲಾಜಿಕಲ್ ಎಂಡಿಂಗು ನಿಮಗೆ ಬರಬೇಕು. ಇದು ಶ್ರೇಣಿ. ನಾನು I don't do mental ability here. I'll try to do in separate classes if possible. ಇದನ್ನ ನೀವೇ ಆನ್ಸರ್ ನೋಡ್ಕೊಳ್ಳಿ. LCD ಫುಲ್ ಫಾರ್ಮ್. ಫುಲ್ ಫಾರ್ಮ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಈಗ LCD ಕೇಳಿದ್ರೆ ನೆಕ್ಸ್ಟ್ LED ಕೇಳ್ಬೋದು, FD ಕೇಳ್ಬೋದು, ಫ್ಲಾಪಿ ಡಿಸ್ಕ್ ಕೇಳ್ಬೋದು, ರ್ಯಾಮ್ ಕೇಳಬಹುದು, ರಾಮ್ ಕೇಳಬಹುದು, ಅಥವಾ URL ಅಂದರೆ ಏನು ಅಂತ ಕೇಳ್ಬೋದು, ಅಥವಾ CD-ROM ಅಂದರೆ ಏನು ಅಂತ ಕೇಳ್ಬೋದು. ಸೊ ಹೀಗೆ ನಿಮಗೆ ಬೇಸಿಕ್ ಕಂಪ್ಯೂಟರ್, ನಾನು ಹೇಳ್ದಂಗೆ ಬೇಸಿಕ್ ಕಂಪ್ಯೂಟರು ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಇವೆಲ್ಲ ಈಸಿ ಇರುತ್ತೆ. ಬ್ಯಾಟ್ ಅಂದರೆ 23 ಆದರೆ, ಕ್ಯಾಟ್ ಅಂದರೆ 24 ಆದರೆ, ಬಾಲ್ ಎಷ್ಟು. ಈಗ ನೋಡಿ
1 2 18 19 ST 90 20 20 ಇರುತ್ತೆ ಅಲ್ವಾ. ಸೊ 23 ಕ್ಯಾಟ್ ಅಂದರೆ 3 1 20 24. ಸೊ ಬಾಲ್ ಅದೇ ಥರನೇ ಬರುತ್ತೆ ನಿಮಗೆ 27 ಆನ್ಸರ್. ಸೊ ಇದು ಈಸಿ ಬರುತ್ತೆ ನಿಮಗೆ. ಇದು ಕೆಲವು ಕ್ಲಾಸಸ್ಸು ನಿಮ್ಗೆ ಆಲ್ರೆಡಿ ಒಳ್ಳೆ ಕ್ಲಾಸಸ್ ಇದ್ದಾವೆ ಅನಿಸುತ್ತೆ ಯೂಟ್ಯೂಬಲ್ಲಿ, ಅದರಲ್ಲಿ ನೋಡಿದ್ರೂ ಕೂಡ ಯು ಕ್ಯಾನ್ ಆನ್ಸರ್. ಹಿತ್ತಾಳೆ ಬ್ರಾಸ್ ಯಾವುದ್ರದ್ದು ಲೋಹದ ಮಿಶ್ರಣವಾಗಿದೆ? ಸತು ಮತ್ತು ತಾಮ್ರದ ಮಿಶ್ರಣ ಆಗಿರುತ್ತೆ ಇದು. ನಕ್ಷತ್ರದಲ್ಲಿರುವ ಶಕ್ತಿಯ ಮೂಲ? ಫ್ಯೂಷನ್, ನ್ಯೂಕ್ಲಿಯರ್ ಫ್ಯೂಷನ್. ಈಗ ನೆಕ್ಸ್ಟ್ ನಿಮಗೆ ಯಾವುದ್ರ ಮೇಲೆ ಕ್ವಶನ್ ಕೇಳ್ಬೋದು ಅಂತಂದರೆ ನೆಬುಲಾ. ಈಗ ಫಾರ್ ಎಕ್ಸಾಂಪಲ್ ನಕ್ಷತ್ರ, ಅತಿ ದೊಡ್ಡ ನಕ್ಷತ್ರ ಯಾವುದು ಕೇಳ್ಬೋದು, ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಏನು ಅಂತಲೇ ಕೂಡ ಡೆಫಿನೇಷನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸುಕ್ರೋಸ್ದು ಫಾರ್ಮುಲಾ ಏನು? ಇವೆಲ್ಲವೂ ಕೂಡ ಸ್ವಲ್ಪ ಗೊತ್ತಿರಬೇಕು, ಇಲ್ಲಾಂದರೆ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಸುಕ್ರೋಸ್ C12H22O11. ಗೊತ್ತಿಲ್ಲ ಅಂದರೆ ಇಂಥದ್ದೆಲ್ಲ ಕೆಲವುದನ್ನ ಸ್ಕಿಪ್ ಮಾಡಬೇಕಾಗತ್ತೆ ನೀವು. ಆ್ಯಂಡ್ ಮೋರ್ ಓವರು ಮೇಜರ್ಲಿ ಕೆಲವು ಆ್ಯಸಿಡ್ದು ನಿಮಗೆ ಅಣುಸೂತ್ರ ಗೊತ್ತಿರಬೇಕಾಗತ್ತೆ. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ 2026 ಕೋಳಿವಾಡ ಇದ್ದರು. ಈಗ ಹೊಸದಾಗಿ ಆದಂತಹ DK ಶ್ರೀ ಅವರು ಈಗ ಇದಾಗಿದ್ದಾರೆ. ಲಾಂಗೆಸ್ಟ್ ಸರ್ವ್ಡ್ CM ಯಾರು ಅಂತ ಕೇಳಬಹುದು. ಅಥವಾ ನೆಕ್ಸ್ಟ್ ನಿಮಗೆ ಈಗ ಶಿವಕುಮಾರ್ ಅವರು ಎಷ್ಟನೇ CM ಅಂತ ಕೇಳ್ಬೋದು. ಈಗ ಅಪೋಸಿಷನ್ ಲೀಡರ್ ಯಾರು ಅಂತ ಅದು ಕೇಳೋದಿಲ್ಲ, ಇದನ್ನ ಕೇಳ್ತಾರೆ. ಉಪ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳ್ಬೋದು. ಸೊ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾನಿಲಯ ಮೈಸೂರು. ಇದು ನಿಮಗೆ ಯಾವಾಗ ಸ್ಥಾಪನೆ ಆಯಿತು ಅನ್ನುವಂಥ ಕ್ವಶನ್ನು ಕೇಳ್ಬೋದು. ಯಾವಾಗ ಸ್ಥಾಪನೆ ಆಯಿತು ಅನ್ನುವಂಥ ನಿಮಗೆ ನೆಕ್ಸ್ಟ್ ಕ್ವಶನ್ ಆಗಿರಬಹುದು. ಈಗ ಪ್ರಶಸ್ತವಾಗಿ ಕರ್ನಾಟಕದಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ? ಇದು ಕೂಡ ಕ್ವಶನ್ ಆಗುವ ಸಾಧ್ಯತೆ ಇದೆ. ಉದಯವಾಗಲಿ ಚೆಲುವ ಕನ್ನಡ ನಾಡು ಬರೆದಿದ್ದು ಹುಲಿಗೋಳ ನಾರಾಯಣರಾವು. ಕುವೆಂಪು ಅವರು ಬರೆದಿರುವಂತಹ ಕೆಲವು ಸಾಲುಗಳನ್ನ ಕೊಡಬಹುದು, ಅಥವಾ ರವೀಂದ್ರನಾಥ್ ಟಾಗೂರ್ದು, ಚನ್ನವೀರ ಕಣನಿ ಅವ್ರದ್ದು ಕೊಡಬಹುದು, ಅಥವಾ ಕೆಲವು ಈಗ ರೀಸೆಂಟಾಗಿ ಕೆಲವು ಈ ಲಾಸ್ಟ್ ಟೈಮ್ ಹೇಗಿತ್ತು ಅಂತ ಅಂದರೆ PSIಯಲ್ಲಿ ಏನು ಮಾಡಿದರು ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಫಸ್ಟ್ ಪೇಜ್ ಆಫ್ ಕರ್ವಾಲೋದು ಕೊಟ್ಬಿಟ್ಟಿದ್ರು. ಸೊ ಕರ್ವಾಲೋ ರಿಟರ್ನ್ ಬೈ ಯಾರು ಅಂತ ಕೇಳ್ಬೋದು. ಹೀಗೆ ವಿ ಕಾಂಟ್ ಎಕ್ಸ್ಪೆಕ್ಟ್ ಏನು ಕೇಳ್ತಾರೆ ಅಂತ. ಬಟ್ ಫೇಮಸ್ ಆಗಿರುವಂತಹದ್ದು ಓ ನನ್ನ ಚೇತನ ಆಗುನಿ ಅನಿಕೇತನ, ಆಮೇಲೆ ಕೆಲವು ನಾಡಗೀತೆಗಳು, ಚೆನ್ನಾಗಿರುವಂತಹ ನಾಡಗೀತೆಗಳು ಬರೆದಿದ್ದು, ಇದೆಲ್ಲವೂ ಕೂಡ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಕೆಳಕಂಡ ಜಿಲ್ಲೆಗಳಲ್ಲಿ ನಂದಿ ಬೆಟ್ಟ ಎಲ್ಲಿದೆ? ಚಿಕ್ಕಬಳ್ಳಾಪುರದಲ್ಲಿದೆ, ಅದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಮತ್ತೆ ಹೈಯೆಸ್ಟ್ ಪೀಕ್ ಕರ್ನಾಟಕದಲ್ಲಿ ಯಾವುದು? ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕ್ ಯಾವುದು? ಆಮೇಲೆ ಮುಳ್ಳಯ್ಯನಗಿರಿ ಬೆಟ್ಟ ಎಲ್ಲಿ ಬರುತ್ತೆ? ಬ್ರಹ್ಮಗಿರಿ ಬೆಟ್ಟ ಎಲ್ಲಿ ಬರುತ್ತೆ? ಅದಾದಮೇಲೆ ಸೀತಾಳಯ್ಯನಗಿರಿ ಬೆಟ್ಟ ಎಲ್ಲಿ ಬರುತ್ತೆ? ಪಟ್ಲಾ ಬೆಟ್ಟ ಎಲ್ಲಿ ಬರುತ್ತೆ? ಸೊ ಹೀಗಾಗಿ ಮೋಸ್ಟ್ಲಿ ಯಾವ್ಯಾವುದು ಮೌಂಟೇನ್ಸ್ ಇದೆ, ಅದು ಯಾವ್ಯಾವ ಜಿಲ್ಲೆಗಳಲ್ಲಿದೆ ಸ್ವಲ್ಪ ನೀವು ನೋಡ್ಕೊಬೇಕು. ಮತ್ತು ಆ ಮೌಂಟೇನ್ಸ್ ನಿಯರ್ ಬೈ ಇರುವಂತಹ ರಿವರ್ಸ್ ಕೂಡ ಗೊತ್ತಿದ್ರೆ ಒಳ್ಳೆಯದು. ಸಾಕಾಯರ ಎಂದರೆ? ಸಕಾಯರ ಯಾವಾಗ? ವಿಕ್ರಮ ಆಗಿದ್ದು 56, ಸಕಾ ಆಗಿದ್ದು AD 78 ಸಕಾಯರ. ಸೊ ಇದು ಈಗ ಸಕಾಯರ ಕೇಳಿದ್ದಾರೆ ಅಂದರೆ ನೆಕ್ಸ್ಟ್ ವಿಕ್ರಮಯರ ಕೇಳುವಂಥ ಸಾಧ್ಯತೆ ಇರುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಇದು ಕೂಡ ಆಮೇಲೆ ಸೇಮ್ ನೋಡಿ. ನಾನು ಮೊನ್ನೆ ನಿಮಗೆ ಡೈಲಿ 1 hour ಓದಲೇಬೇಕು ಅಂದಿದ್ದೆ, ಇವಾಗ ಗೊತ್ತಾಗ್ತಿದೆಯಾ? ವಿತ್ ಪ್ರೂಫೇ ಹೇಳಿರ್ತೀವಿ. ಮೆಂಟರ್ಸ್ ಏನಾದರೂ ಹೇಳ್ತಾರೆ ಅಂದರೆ ನೋಡಿ ಎಷ್ಟು ಕ್ವಶನ್ಸ್ ಬಂದಿದೆ. ಇವೆಲ್ಲ ನಿಮ್ಗೆ ಒಂದಿನದಲ್ಲಿ ಆಗಲ್ಲ ಓದೋಕ್ಕೆ, ಎವ್ರಿ ಡೇ ಎಫರ್ಟ್ ಹಾಕಬೇಕು. ನಾನು ಇದು ಯಾಕೆ ನಿಮಗೆ ಮಾಡ್ತಾ ಇಲ್ಲ ಅಂದರೆ ಜಸ್ಟ್ ಆನ್ಸರ್ ಹೇಳಿದರೆ ಅರ್ಥ ಇರೋದಿಲ್ಲ. ಒಂದೊಂದು ಕ್ವಶನ್ನಿಗೆ ಮತ್ತೆ 5-5 ನಿಮಿಷ ಬೇಕಾಗುತ್ತೆ. ಇಟ್ಸ್ ವೇಸ್ಟ್ ಆಫ್ ಟೈಮ್. ಹಾಗಾಗಿ ನೀವೇ ಓದ್ಕೊಳ್ಳಿ ಅಂದೆ. ಗಾಳಿಯ ಒತ್ತಡವನ್ನು ಅಳೆಯುವಂಥ ಮೀಟರು ಹೈಗ್ರೋಮೀಟರ್. ಗಾಳಿಯ ಒತ್ತಡ, ಏರ್ ಪ್ರೆಷರ್. ಇನ್ಸ್ಟ್ರೂಮೆಂಟ್ ವಿಚ್ ಮೆಷರ್ಸ್ ದ ಏರ್ ಪ್ರೆಷರ್ ಈಸ್ ಹೈಗ್ರೋಮೀಟರ್. ಸೊ ನೀವು ಇವಾಗ ಹೈಡ್ರೋಮೀಟರ್ ಏನು ಮಾಡುತ್ತೆ, ಬ್ಯಾರೋಮೀಟರ್ ಏನು ಮಾಡುತ್ತೆ, ಆಲ್ಟ್ರೋಮೀಟರ್ ಏನು ಮಾಡುತ್ತೆ, ಇದೆಲ್ಲವನ್ನು ನೀವು ಈಗ ನೋಡ್ಕೊಬೇಕು. ಅದಾದ ನಂತರ ನಿಮಗೆ ಮೇನ್ಲಿ ಭೂಕಂಪ ಆದಾಗ ಅದರದ್ದು ಫ್ರೀಕ್ವೆನ್ಸಿನ ಇಂಟೆನ್ಸಿಟಿನ ಅಳೆಯೋಕೆ ಒಂದಿದೆ, ಮತ್ತು ಮ್ಯಾಗ್ನಿಟ್ಯೂಡ್ನ ಅಳೆಯೋಕೆ ಒಂದು ಇದಿದೆ ಸಲಕರಣೆ, ಅದನ್ನು ನೀವು ನೋಡ್ಕೊಬೇಕು. ಕರ್ನಾಟಕ ರಾಜ್ಯದ ಪೊಲೀಸ್ ಅತ್ಯುನ್ನತ ಹುದ್ದೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ನೋಡಿ ನಿಮಗೆ PC ಇಂದ ಹಿಡಿದು DJ
DJ ತನಕನೂ ಎಲ್ಲವೂ ಇದು ಗೊತ್ತಿರಬೇಕು. ಯಾಕೆಂದರೆ ಈ ಸಲ ಡೈರೆಕ್ಟ್ ಉತ್ತಮ ಹುದ್ದೆ ಅಂತ ಕೇಳಿದರೆ, ನೆಕ್ಸ್ಟ್ ಎಕ್ಸಾಮಲ್ಲಿ PC, ಆಮೇಲೆ PSI, SI, ಹಿಂಗೆ ಮುಂದಕ್ಕೆ ಹೋಗ್ತಾ ಇಲ್ಲಿ ಕೆಲವು ಸರಣಿಗಳನ್ನ ಚೇಂಜ್ ಮಾಡಿಬಿಟ್ಟು ನಿಮಗೆ ಕೊಟ್ಟು 4 ಆಪ್ಷನ್ನು ಯಾವ್ದು ಕರೆಕ್ಟ್ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಯು ಶುಡ್ ಬಿ ರೆಡಿ. ಕುದುರೆಮುಖದಲ್ಲಿ ಮ್ಯಾಂಗನೀಸ್ ಅದಿರು ಪ್ರಮುಖವಾಗಿದೆ. ಭಾರತ ರತ್ನ ಪಡೆದಂತಹ ಈಗ ನೀವಿಲ್ಲಿ ಹಟ್ಟಿ KGF ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ನೋಡ್ಕೊಬೇಕು. ಭಾರತ ರತ್ನ ಪಡೆದ ಮೊದಲ ವಿಜ್ಞಾನಿ CV ರಾಮನ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ಇವಾಗ ಯಾರು? ಟುಡೇ ಯು ಶುಡ್ ನೋ ದಿಸ್. ಹೂ ಇಸ್ ದ ಗವರ್ನರ್ ಆಫ್ RBI? ಇವತ್ತಿಂದ ಯಾರು? ಸೊ ಇವತ್ತು ಯಾವ್ಯಾವುದು ಮೇನ್ ಇದೆ ಅವ್ರದ್ದೆಲ್ಲವನ್ನು ಕೂಡ. ಈಗ ನೀತಿ ಆಯೋಗದ ಅಧ್ಯಕ್ಷರು ಯಾರು? ನೀತಿ ಆಯೋಗದ CEO ಯಾರು? ಇದು ನಿಮಗೆ ಗೊತ್ತಿರಬೇಕು, ಏಕೆಂದರೆ ಕೇಳೋ ಸಾಧ್ಯತೆ ಹೆಚ್ಚಿರುತ್ತೆ. ನಿಶ್ಶಬ್ದ ಕಣಿವೆ ಯಾವ ರಾಜ್ಯದಲ್ಲಿದೆ? ಸೈಲೆಂಟ್ ವ್ಯಾಲಿ ಲೊಕೇಟೆಡ್ ಇನ್ ಕೇರಳ. ಸೊ ಈ ಕೇರಳದಲ್ಲಿರುವಂತಹ ಕೆಲವು ಮೌಂಟೇನ್ಸ್ಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಯಾವ ದ್ರಾವಣದಲ್ಲಿ ಬಂಗಾರ ಕರಗುತ್ತದೆ? ಅಕ್ವಾರೆಜಿಯಾ. ಇದು ಗೊತ್ತಿರುತ್ತೆ ನಿಮಗೆಲ್ಲ. ಮತ್ತು ಆಮ್ಲದಲ್ಲಿ ಕರಗಲ್ಲ, ಪ್ರತ್ಯಾಮ್ಲದಲ್ಲೂ ಕರಗಲ್ಲ. ಮತ್ತು ಈಗ ನೆಕ್ಸ್ಟ್ ಇಲ್ಲಿ ಬಂಗಾರ ಕೇಳಿದರೆ ಅಂದರೆ ಬೆಳ್ಳಿ ಕೇಳುವ ಸಾಧ್ಯತೆ ಇರುತ್ತೆ. ಬೆಳ್ಳಿ ಎಲ್ಲಿ ಕರಗುತ್ತೆ ಅಂತ. ಒತ್ತಡದ ಅಳತೆ, ಯೂನಿಟ್ ಆಫ್ ಪ್ರೆಷರ್ ಇಸ್ ಪ್ಯಾಸ್ಕಲ್. ಮತ್ತು ನ್ಯೂಟನ್ನ ಯಾವುದಕ್ಕೆ ಬಳಸ್ತಾರೆ? ಕೆಜಿನ ಯಾವುದಕ್ಕೆ? ಲೀಟರ್ ಯಾವುದಕ್ಕೆ? ಇದು ನಿಮಗೆ ಗೊತ್ತಿರಬೇಕು. SI ಯೂನಿಟ್ಟು ಎಲ್ಲ ಕಡೆನೂ ಒಂದು ಕ್ವಶನ್ ಆಗೇ ಆಗುತ್ತೆ. ಸೊ ದ್ಯುತಿ ಸಂಶ್ಲೇಷಣೆ ನೋಡಿ, ಯಾವ ಸಸ್ಯಗಳು ನನ್ನ ಮೇಲೆ ಹೇಳಿಲ್ಲ. ದ್ಯುತಿ ಸಂಶ್ಲೇಷಣೆ ಬಗ್ಗೆ ಕೇಳ್ತಾರೆ. ಫೋಟೋಸಿಂಥಸಿಸ್, ಇಂಗಾಲದ ಡೈಆಕ್ಸೈಡನ್ನು ಉಪಯೋಗಿಸ್ಕೊಂಡು ಆಮ್ಲಜನಕವನ್ನು ಹೊರಬಿಡುವಂತಹ ಕ್ರಿಯೆ. ಇದಕ್ಕೆ ಹೇಳೋದು ಯು ಶುಡ್ ಲಿಸನ್ ಟು ದ ಮೆಂಟರ್ಸ್. ದೇ ವಿಲ್ ವಾಟ್ ಎವರ್ ದೇ ಸೇ, ಅದು ಹೆಲ್ಪ್ ಆಗುತ್ತೆ. ನಾನು ಏನು ಹೇಳಿದೆ, ನೆಕ್ಸ್ಟ್ ಎಕ್ಸಾಮಲ್ಲಿ ಬರ್ಬೋದು ಅಂದೆ, ಬಟ್ ಇದೇ ಎಕ್ಸಾಮಲ್ಲೇ ಕೇಳಿದ್ದಾರೆ. ಸೊ ದಿಸ್ ಇಸ್ ವಾಟ್ ಕ್ವಶನ್ಸು ಅಲ್ಲಿ ನಮಗೆ ಇದಾಗುವಂಥದ್ದು. ಏನು ಹೇಳಿ, ಇಟ್ ಸ್ಟ್ರೈಕ್ಸ್ ಅಸ್, ರೈಟ್? ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಸೆಡ್? ಈಗ ನೋಡ್ತಿರುವಾಗ ನಾನು ಇಲ್ಲಿ ತನಕ ತುಂಬ ಕ್ವಶನ್ ಪೇಪರ್ನ ಬಿಡಿಸಿದ್ದೀನಿ. ಐ ಕ್ಯಾನ್ ಗೆಟ್ ಟು ನೋ ದಟ್ ಓಕೆ ನೆಕ್ಸ್ಟ್ ಮೈಟ್ ಬಿ ದಿಸ್ ಕ್ವಶನ್, ಬಟ್ ಐ ಡಿಂಟ್ ಎಕ್ಸ್ಪೆಕ್ಟೆಡ್ ಇದರಲ್ಲೇ ಕೇಳಿದ್ದಾರೆ ಅಂತ ಹೇಳಿ. ವಾಷಿಂಗ್ ಸೋಡಾ, ಇದು ಸೋಡಿಯಂ ಕಾರ್ಬೋನೇಟ್ನ ಹೆಸರು ಇನ್ನೊಂದು. ಸೊ ಇವತ್ತಿಗೆ 50 ಕ್ವಶನ್ ಸಾಕು. ಇನ್ನು ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಡೂ ಅನದರ್ 50 ಕ್ವಶನ್. ಆದಷ್ಟು ನಾನೊಂದು 500 to 700 ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ನಿಮಗೆ 300 ರಿಪೀಟೆಡ್ ಥೀಮ್ಸ್ನ ನಾನು ತೋರಿಸ್ತೀನಿ. 300 ರಿಪೀಟೆಡ್ ಥೀಮ್ಸ್ ಈ ಸಲ. ಐ ಬೆಟ್ ಆ ಥೀಮ್ಸ್ನ ಬಿಟ್ಟು ಎಕ್ಸಾಮ್ಸ್ ಹೋಗಿರಲ್ಲ. ಈ 300 ಥೀಮ್ಸಲ್ಲೇ ಬರುತ್ತೆ, ಬಟ್ 1 ವರ್ಡಲ್ಲಿರಲ್ಲ. ಈ ಥರ ಸೆಂಟೆನ್ಸಲ್ಲಿ 3 ಸೆಂಟೆನ್ಸಲ್ಲಿರುತ್ತೆ, ಬಟ್ ಸೇಮ್ ಆನ್ಸರ್ಸ್. ನೀವು ಇಲ್ಲಿ ಏನು ಓದಿರ್ತೀರಾ ಅದೇ ರಿಪೀಟ್ ಆಗಿರುತ್ತೆ. ಟ್ರಸ್ಟ್ ಮೀ ಇನ್ ದಿಸ್. ಸೊ ಕೀಪ್ ವಾಚಿಂಗ್. ಪಾಪ ಯಾರ್ಯಾರೆಲ್ಲ ಓದ್ತಿದ್ದಾರೆ ಅವರಿಗೆಲ್ಲರಿಗೂ ಶೇರ್ ಮಾಡಿ. ತುಂಬ ಜನಕ್ಕೆ ಇದ್ರ ಅವಶ್ಯಕತೆ ಇರುತ್ತೆ. ಯಾಕಂದರೆ ನಾನು 4000 ಪೋಸ್ಟ್ ಇದೆ ಅಂತಂದರೆ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸು ಆದರೆ ಒಳ್ಳೇದಲ್ವಾ.